ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾ? ಹಾಂ, ನಾನು ಇದು ಕೇಳಿಸ್ಕೊ. ಹೇಳಮ್ಮ, ಕೇಳಿಸ್ಕೊತೀನಿ ಹೇಳಮ್ಮ. ನಾನು ಒನ್ ಡೇ ಫುಲ್ ಕಾಣೆ ಆಗೋಗ್ಬಿಡ್ತೀನಿ. ಅವಾಗ ಏನು ಮಾಡ್ತೀಯ ಫಸ್ಟ್ ನೀನು? ಒನ್ ಡೇ ಪೂರ್ತಿ ಕಾಣೆ ಆಗ್ಬಿಡ್ತೀನಿ. ಎಲ್ಲಿ ಕಾಣೆ ಐತಿ ಚಿರು? ನನಗೆ ಕ್ವೆಶನ್ ಕೇಳ್ತೀಯಲ್ಲ ರವಿ ನೀನು. ಅಲ್ಲಿ ಎಲ್ಲಿ ಕಾಣೆ ಐತಿ ಹೇಳು? ಎಲ್ಗೋ ಒಂದು ಕಡೆ ಕಾಣೆ ಆಗ್ತೀನಿ. ಅವಾಗ ಫಸ್ಟ್ ಏನು ಮಾಡ್ತೀಯ ನೀನು? ಫೋನ್ ಮಾಡ್ತೀನಿ. ಫೋನ್ ಮಾಡೋದಲ್ಲ, ನಾನು ಸ್ವಲ್ಪ ಕೆಲವೊಂದು ಮಾಡೋಕ್ಕೆ ಕೊಡದೇ ಇರ್ತೀನಲ್ಲ, ಅದರಲ್ಲಿ ಏನು ಮಾಡ್ತೀಯ ಫಸ್ಟು? ಏನು ಮಾಡೋಕ್ಕೆ ಕೊಡದೇ ಇರ್ತೀಯ? ಕೆಲವೊಂದು ಬೇಡ 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 ಅಂತ ರಿಸ್ಟ್ರಿಕ್ಟ್ ಮಾಡ್ತೀನಲ್ಲ, ಅಂಥದ್ರಲ್ಲಿ ಏನು ಮಾಡ್ತೀಯ ಫಸ್ಟು? ಎಣ್ಣೆ ಕುಡಿತೀಯ ಅಷ್ಟೇ. ಒಂದೊಂದು ದಿನ ಕಾಣಿಸ್ತಾ ಇದ್ರೆ ಅಷ್ಟೇ. ಹೋಯ್ತು ಬಿಡು ಅಳೋದು. ಹೋಯ್ತು ಬಿಡು ಅಂತ. ಸರಿ, ನಿಮಗೆ ಡೈಲಿ ಕೊಟ್ಟರು ತಿಂತೀನಿ ಒಂದು ಅಂದರೆ ಏನದು? ಡೈಲಿ ಕೊಟ್ಟರು ತಿಂತೀನಿ ನಾನು ಅದನ್ನು. ಅಂದರೆ ಡೈಲಿ ಮುದ್ದೆ ಸಾರು ಕೊಟ್ಟರೆ ತಿಂತೀನಿ ಅನ್ನೋ ಥರ ಏನು ಕೊಟ್ಟರೆ ತಿಂತೀನಿ. ಮುದ್ದೆ ಸಾರು ನಾನೇ ಆನ್ಸರ್ ಹೇಳೋದು, ಬೇರೆ ಹೇಳ್ಬೇಕು ನೀನು ಇವಾಗ. ಹೌದಾ? ಡೈಲಿ ಇಂಥದ್ದು ಕೊಟ್ಟರೆ ತಿಂತೀನಿ, ಬೇಜಾರಾಗಲ್ಲ ನನಗೆ. ಡೈಲಿನೂ ತಿಂತೀನಿ. ಡೈಲಿ ಕಡಲೆಕಾಯಿ ಕೊಟ್ಟರೆ ತಿಂತೀನಿ. ಡೈಲಿ ಕಡಲೆಕಾಯಿ ಕೊಟ್ಟರೆ ತಿಂತೀಯ? ಆಲ್ ಟೈಮ್ ಫೇವ್ರೇಟ್. ನಮ್ಮ ಲೈಫ್ನ ಒಂದು ಮೂವಿ ಕಂಪೇರ್ ಮಾಡಬೇಕಂದ್ರೆ ಯಾವ ಮೂವಿ ಕಂಪೇರ್ ಮಾಡ್ತೀಯ? ಅಂಥ ಮೂವಿ ಯಾವುದಕ್ಕೂ ಒಂದು ಇಲ್ಲ, ನಾವೇ ಲಾಂಚ್ ಮಾಡ್ಬೇಕಷ್ಟೇ. ಸರಿ ಆಯಿತು, ನೀನು ಇಷ್ಟು ದಿನದಿಂದ ನೋಡಿರ್ತೀಯಲ್ಲ, ಆ ಮೂವೀಸಲ್ಲಿ ಯಾವ ಮೂವಿಗೆ ಸ್ವಲ್ಪ ಲಿಂಕ್ ಆಗುತ್ತೆ? ನಾನು ಮೂವಿ ಅಷ್ಟೊಂದು ನೋಡೋಲ್ಲ, ನಿಮಗೆ ಗೊತ್ತು ತಾನೆ. ನಮ್ಮಿಬ್ಬರಲ್ಲಿ ಯಾವುದಾದ್ರೂ ಬೇಜಾರಾಗಿರೋ ಮೂವಿ ನೋಡಿದ್ರೆ ಯಾರು ಫಸ್ಟ್ ಅಳ್ತೀರಿ? ನೀನೇ. ಸರಿ, ನೀನು ಇಷ್ಟು ದಿನದಲ್ಲಿ ತುಂಬ ಕೆಟ್ಟದಾಗಿ ಭಯ ಆಗೋವಂಥ ಕನಸು ಕಂಡಿರೋದು ನನ್ನ ಬಗ್ಗೆ ಯಾವ ಕನಸು, ಯಾವಾಗ? ಅದು ಹೇಳ್ಬಾರ್ದಾಗೆಲ್ಲ. ಮೊನ್ನೆ ಹೇಳಿದ್ನಲ್ಲ ನಿಂಗೆ. ಹೇಳು, ನನಗೆ ಗೊತ್ತಿಲ್ಲ. ನೀನು ಸತ್ತೋಗಿರೋ ಥರ ಕನಸು ಬಂದಿರೋದು. ಯಾವಾಗ? 2 months ಬ್ಯಾಕ್. ಅಳ್ತಾ ಇದ್ದ ಅವಾಗ? ಹಿಂಗೆ ಅಳ್ತಾ ಇದ್ದೆ. ಯಾರು ನೋಡ್ಬಾರ್ದಂತ ಒಳಗಡೆ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಹೌದಾ? ಒಳಗಡೆನೆ ಕಣ್ಣಲ್ಲಿ ನೀರು ಬರ್ತೈತೆ ಅಂತ ಯಾರು ನೋಡ್ಬಾರ್ದು ಅಂತ ಯಾರು ಹೇಳಿದ್ರು? ಮತ್ತೆ ರಿಯಲ್ ಆಗಿ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದೈತೆ. ಸರಿ ಆಯ್ತು. ನೀನು ಪಬ್ಲಿಕಲ್ಲಿ ಒಂದು ಸಾಂಗ್ ಹಾಡು ಅಂತ ಹೇಳಿದ್ರೆ ಯಾವ ಸಾಂಗ್ ಹಾಡ್ತೀಯ ಜೋರಾಗಿ? ನಾನು ಪಬ್ಲಿಕಲ್ಲಿ ಸಾಂಗ್ ಹೇಳಲ್ಲ. ಓ, ನನಗೆ ಗೊತ್ತು ನೀನು ಏನು ಸಾಂಗ್ ಹಾಡದೇ ಇರೋಂಥವನೇನಲ್ಲ. ಹೇಳು, ಯಾವ ಸಾಂಗ್ ಹಾಡಬೇಕು ಅಂತೀಯ? ನೀನೆಂದು ನನ್ನವಳು, ನಾನೆಂದು ನಿನ್ನವಳು, ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ ಬಾರೆ. ರವಿ, ಅದಲ್ಲ ರವಿ, ನೀನು ಯಾವಾಗೂ ನನ್ನ ಸಾಂಗ್ ಹೇಳ್ತೀಯ. ಇದು ನಾವು ಹೆಬ್ಬಾಳ ರೋಡ್ ಹೋಗುವಾಗ ಅಕ್ಕ ಅಣ್ಣ ನಮ್ಮನಾದರು ಅತ್ತಿಗೆ ನಮ್ಮೋನ, ಅದೆಲ್ಲ ಆಯ್ತು ಬಿಡು. ನೀನು ಯಾವ ಸಾಂಗ್ ಆಡ್ಬೇಕು ಅನ್ಕೊಂತೀಯ ಜೋರಾಗಿ ಕೇಳ್ಬಿಡು, ಅದೊಂದು ಲಾಸ್ಟ್ ಫೈನಲ್. ಪಬ್ಲಿಕಲ್ಲಿ ಯಾವುದಾದ್ರೂ ಒಂದು ಸಾಂಗ್ ಆಡು ಅಂದರೆ, ನನಗೋಸ್ಕರ ಅಂತಲ್ಲ, ಯಾವುದಾದ್ರೂ ಒಂದು ಸಾಂಗ್ ಆಡು ಅಂತಂದರೆ ಅದು ಸಿಚುವೇಶನ್ ತಕ್ಕಂತೆ ಬರುತ್ತೆ ಸಾಂಗು. ಅದು ಕೈವಲ್ಲಿ ಬಂದ್ಬಿಡುತ್ತೆ ಸಾಂಗ್. ಹೇಳು ಯಾವುದಾದ್ರೂ ಅಂತ ಇರಲಿ. ಯಾವುದೇ ಇಲ್ಲ, ಯಾವ್ದು ಆಡಬೇಕು ಅಂತ ಜೋರಾಗಿ ಆಡಬೇಕು ಅಂತ ಯಾವ್ದು ಅನ್ಸುತ್ತೆ ನಿಮಗೆ? ಟ್ರಾವೆಲ್ ಮಾಡ್ತಾ ಇರ್ತೀಯ, ರೋಡಲ್ಲಿ ಇರ್ತೀಯ, ಜೋರಾಗಿ ಟ್ರಾಫಿಕ್ ಇರುತ್ತೆ, ಆವಾಗ ಜೋರಾಗಿ ಆಡಬೇಕು ಅನ್ಸಿದ್ರೆ ಯಾವ ಸಾಂಗ್ ಆಡಬೇಕು? ನೀನೆಂದು ನನ್ನವಳು, ನಾನೆಂದು ನಿನ್ನವಳು, ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ ಬಾರೆ ಅಂತ ಯಾರಾದ್ರೂ ಕಾಣಿಸಿದೆ? ಸರಿ ಆಯಿತು. ನಾನು ತಿನ್ನೋ ಫುಡ್ಸಲ್ಲಿ ಯಾವುದಾದ್ರೂ ಒಂದು ಪರ್ಮನೆಂಟಾಗಿ ಅದನ್ನು ನಿನ್ಗೊಂದು ಆಪ್ಷನ್ ಕೊಡ್ತಾರೆ ದೇವರು, ಅದನ್ನು ಕ್ಯಾನ್ಸಲೇ ಮಾಡಿಸ್ಕೊಡ್ಬೇಕು, ಎಲ್ಲೂ ಸಿಗಲೇಬಾರ್ದು ಅದು ಅನ್ನೋ ಥರ ಇದ್ರೆ ಯಾವ ಫುಡ್ ಅದು? ಯಾರು ದಿನಕ್ಕೆ ಸಿಗಬಾರ್ದು, ನೀನು ತಿನ್ನಬಾರ್ದು ಅಂತ? ನಾನು ತಿನ್ನಬಾರ್ದು ಅನ್ನೋದು ಪಿಜ್ಜಾ. ಓಕೆ, ಏನು ಚೆನ್ನಾಗಿರುತ್ತೆ ಅಂತ ತಿಂತೀಯ ಚಿನ್ನ ಪಿಜ್ಜಾ? ನೀನು ಚೆನ್ನಾಗಿರುತ್ತೆ, ತಿಂದು ನೋಡು. ನೀನು ಬೇರೆ ಕಡೆ ಎಲ್ಲ ತಿಂದಿರ್ತೀಯ, ಡಾಮಿನೋಸಲ್ಲಿ ತಿನ್ನು ಚೆನ್ನಾಗಿರುತ್ತೆ. ಎಲ್ಲ ಕಡೆ ಟೇಸ್ಟ್ ಮಾಡಿ ನೋಡಿ.
ಒಂದ್ಸತಿ ನೋಡಿದ ತಕ್ಷಣ ನೋಡ್ಬಿಟ್ಟು ಅದ್ರ ಬಗ್ಗೆ ಸರಿ, ಇವಾಗ ನಿನ್ನ ಹತ್ರ ಒಂದು ಮ್ಯಾಜಿಕ್ ರಿಮೋಟ್ ಇರುತ್ತೆ ರವಿ, ಆಯ್ತಾ? ಅದು ನಮ್ಮ ಲೈಫ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು, ಇಲ್ಲ ಬ್ಯಾಕ್ವರ್ಡ್ ಮಾಡ್ಬೋದು. ಇಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಬೇಕು ಅಂದರೆ ನಮ್ಮ ಲೈಫಲ್ಲಿ ಯಾವ ಮೂಮೆಂಟ್ನ ಬೇಗ ಬೇಗ ಓಡಿಸ್ಬಿಡ್ತೀಯ? ಫಾಸ್ಟ್ ಫಾರ್ವರ್ಡ್ ಫಾಸ್ಟ್ ಫಾರ್ವರ್ಡಾ? ಫಾಸ್ಟ್ ಫಾರ್ವರ್ಡ್ ಬೇಗ ಬೇಗ ಯಾಕೆ ಓಡಿಸಿ? ನೀವು ಕೈ ಅಂತ ಇರ್ತಿಲ್ಲ, ಅದನ್ನ ಫಾರ್ವರ್ಡ್ ಮಾಡ್ಬಿಡ್ತೀನಿ. ಯಾವುದು ರಿವರ್ಸ್ ಮಾಡಬೇಕು ಅನ್ಕೋತೀಯ? ರಿವರ್ಸ್. ನೀನು ಖುಷಿಯಿಂದ ಇರ್ತೀಯಲ್ಲ, ಅದನ್ನ ರಿವರ್ಸ್ ಮಾಡ್ತೀನಿ. ನೀನು ಎಲ್ಲ ಡೈಲಾಗ್ ಹೊಡಿಬೇಡ ನಿಮಗೆ. ಡೈಲಾಗ್ ಎಲ್ಲ ಹೇಳ್ತಾ ಇರೋದು. ಓಕೆ, ಯಾವ ಮೂಮೆಂಟು ನಮ್ಮ ಲೈಫಲ್ಲಿ ಇನ್ನೊಂದ್ಸರಿ ಬರಲಿ ಅಂತ ಅನ್ಕೋತೀವಿ? ಮದುವೆ ಇನ್ನೊಂದ್ಸರಿ ಬರಲಿ ಅಂದರೆ ಇನ್ನೊಂದ್ಸರಿ ಬಂದರೂ ನನ್ನ ಜೊತೆ ಮದುವೆ ಆಗ್ತೀಯಾ, ಬೇರೆಯವ್ರ ಜೊತೆ ಮದುವೆ ಆಗ್ತೀಯಾ? ನೋಡೋಣ. ಹೇಳೋ. ಅದು ನಿನ್ನೆ ಆಗ್ನ ಬಿಡು. ಆಟ್ಲೇನೆ ಯಾರಾಯ್ತಾರೆ? ಸುಮ್ಮನೆ ಇರೋ ರವಿ. ಮತ್ತೆ ಇವಾಗ ನೀನೊಂದು ರೂಲ್ ಮಾಡಬೇಕು ಅನ್ನೋದಿರುತ್ತೆ. ನೀನು ಯಾವುದಾದ್ರೂ ಒಂದು ರೂಲ್ ಕೊಡು ನನಗೆ, ನಾನು ಅದನ್ನು ಡೈಲಿ ಮಾಡ್ತೀನಿ, ಡೈಲಿ ನಾನು ಫಾಲೋ ಮಾಡ್ತೀನಿ ಅನ್ನೋದು. ಅಂದರೆ ಅದು ಯಾವುದು? ನೀನು ಡೈಲಿ ನಾನು ಫಾಲೋ ಮಾಡಬೇಕು ಡೈಲಿ ಅಂತ ಹೇಳ್ಬೇಕಾದ್ರೆ ನೀನು ಫಾಲೋ ಮಾಡ್ತೀಯ ಅದನ್ನ ನಾನು ಹೇಳಿದ್ದು? ಪಕ್ಕ. ಯಾವ ರೂಲ್ ಕೊಡ್ತೀಯ? ಪಕ್ಕ. ಡೈಲಿ ಮನೆಯಲ್ಲಿ ನೀಟಾಗಿ ಇಟ್ಕೋಬೇಕು. ನನ್ನ ಮಾನ ಮರ್ಯಾದೆನೇ ತಗ್ತಾ ಇದೆ. ಇವಾಗ ನೀನು ರೇಟ್ ಮಾಡಬೇಕು ನಮ್ಮಿಬ್ರು ಕೆಮಿಸ್ಟ್ರಿನ 0 to 10 ಅಷ್ಟರಲ್ಲಿ ಎಷ್ಟಕ್ಕೆ ರೇಟ್ ಮಾಡ್ತೀಯ? ನಾನು ಕೆಮಿಸ್ಟ್ರಿ ಓದೇ ಇಲ್ವಲ್ಲ ರವಿ. ಏನು ರವಿ ನೀನು? ಏನು ನಮ್ಮ ಕೆಮಿಸ್ಟ್ರಿನ 0 to 10 ಸ್ಕೇಲಲ್ಲಿ ಎಷ್ಟಕ್ಕೆ ರೇಟ್ ಮಾಡ್ತೀಯ? ಒಂದು 8. ಓಕೆ, ಇವತ್ತು ಓಕೆನಾ? ಇವತ್ತಿಂದು ಬೆಸ್ಟ್ ಪಾರ್ಟ್ ಏನು? ಬೆಸ್ಟ್ ಪಾರ್ಟ್ ಆಫ್ ದ ಡೇ ಇವತ್ತದ್ದು ಏನೈತೆ? ಮಲಗಿದ್ದಷ್ಟೇ, ಎಣ್ಣೆ ಹಾಕೊಂಡಿದ್ದು ಮಲಗಿದ್ದು. ಎಣ್ಣೆ ಹಾಕೊಂಡಿದ್ದು ಅಂದ್ರೆ ಎಲ್ಲರೂ ಒಂಥರ ಅನ್ಕೊಂತಾರೆ. ಏನೆಣ್ಣೆ? ಎಣ್ಣೆ ಹಾಕೊಂಡಿದ್ದು ಮಲಗಿದ್ದು. ಏನೆಣ್ಣೆ? ತಲೆಗೆ ಕಣೆ. ಅದು ಬೆಸ್ಟ್ ಪಾರ್ಟ್. ಚೆನ್ನಾಗಿ ನಿದ್ದೆ ಮಾಡಿದ್ದು. 3:30 ಎದ್ದೊಳ್ತೀನಿ ಅಂತ ಅಂದ್ಬಿಟ್ಟು 6:20ಕ್ಕೆ ಎದ್ಬಿಟ್ಟು ಎಣ್ಣೆ ಹಾಕೊಂಡಿದ್ದಲ್ಲ ಅಪರೂಪಕ್ಕೆ, ಅದಕ್ಕೆ ನಿದ್ದೆ ಬಂದ್ಬಿಡ್ತು. ಸರಿ ಆಯಿತು. ನನಗೊಂದು ಏನೋ ಮಾಡಬೇಕು 2026ಅಲ್ಲಿ. ಅದನ್ನು ನಾನು ಬಂದು ನಿಮ್ಗೆ ಹೇಳ್ಬೇಕು, ಇದು ಮಾಡಿದ್ದೀನಿ ಅಂತ ಹೇಳಿದ್ರೆ ನೀನು ಖುಷಿಯಾಗಿ ಫೀಲ್ ಆಗ್ತೀಯ. ಓಕೆನಾ? ಖುಷಿಯಾಗಿ ಫೀಲ್ ಆಗ್ತೀಯ. ಅದು ಏನದು? ನಾನು ಇಂಥದ್ದು ಮಾಡಬೇಕು, ಅದನ್ನು ನಾನು ನಿಂಗೆ ಹೇಳ್ಬೇಕು, ಮಾಡಿಬಿಟ್ಟು ಹೇಳಿದ್ರೆ ನೀನು ಅದನ್ನು ಕೇಳಿಸ್ಕೊಂಡು ಖುಷಿಯಾಗಿ ಫೀಲ್ ಆಗ್ತೀಯ. ಅಂದರೆ ಏನು? ನೀನೇ ಅದು ಸರ್ಪ್ರೈಸ್. ಅದು ಬಿಟ್ಟು ಬೇರೆ ಹೇಳು. ಗೊತ್ತು ನೀನು ಹೇಳ್ಬೇಕು ಅಂದ್ಕೊಂಡಿರೋದು. ಅದು ಬಿಟ್ಟು ಬೇರೆ ಹೇಳು. ಅದು ಬಿಟ್ಟು ಬೇರೆ ಅಂದರೆ ಬೇರೆ ನಾನು ಏನು ಮಾಡಬೇಕು 2026ಅಲ್ಲಿ? ಅದನ್ನು ನಾನು ಮಾಡಿಬಿಟ್ಟು ಬಂದು ನಿನ್ಗೆ ಹೇಳಿದ್ರೆ ನೀನು ಖುಷಿ ಆಗಬೇಕು. ಅದೇನದು? ಏನಿಲ್ಲ, ಏನು ಮಾಡೋಷ್ಟು ನಾನು ನಿನ್ಗೆ ಖುಷಿ ಆಗೋದಲ್ಲ. ನಾನು ಯಾವಾಗಲೂ ಆರಾಮಾಗಿರು ಸಾಕು. ಸರಿ ಆಯ್ತಾ? ಯಾವಾಗಲೂ ಜಗಳ ಆಡ್ಕೊಂಡಿದ್ರೆ ಸಾಕು. ನಮಗೆ ಇಲ್ಲಿ ನಾಳೆ ಯಾವ್ದಾದ್ರು ಮಾಡ್ಕೊಳ್ಳೋಣ. ಏನು ನೀನು ಕೇಳ್ತಾ ಇರೋದು? ಹೇಳಿಲ್ಲ. ಯಾವಾಗಲೂ ಜಗಳ ಆಡ್ಕೊಂಡಿದ್ರೆ ಸಾಕು ಖುಷಿಯಾಗಿರ್ತೀಯ ನೀನಾ? ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ್ದಲ್ಲ ಬರ್ದವ್ರೆ ಜಗಳ ಆಡ್ಕೋ ಅಂತ. ಜಗಳ ಆಡ್ಬೇಕಷ್ಟೆ. ನೀನು ನಾವು ಮುಂಚೆ ಇದ್ವಲ್ಲ, ಇವಾಗಿಂದಲ್ಲ, ಮುಂಚೆಯಿಂದ ನೀನು ನಮ್ಮಿಬ್ಬರ ಬಗ್ಗೆ ಏನು ತಿಳ್ಕೊಂಡಿದ್ಯಾ ಹೇಳು. ಏನು ರವಿ ಕರೆಕ್ಟ್? ಏನು ಇನ್ನೊಂದು ತಿಳ್ಕೊಸನ್. ನೀನು ನಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ತಿಳ್ಕೊಂಡಿದ್ಯಾ ಇಷ್ಟು ದಿನದಿಂದ? ನಿಯತ್ತು. ಸರಿ, ಇವಾಗ ನೀನು ಏನರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಕರೆಂಟ್ಲಿ ಅಂದರೆ ಈ ಸೀಸನಲ್ಲಿ ನೀನು ಏನು ಯೋಚನೆ ಮಾಡ್ತಾ ಇದೆಯಾ? ಸೀಸನ್ ಅಂದರೆ ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಅಲ್ಲ. ಇವಾಗ ಇತ್ತೀಚಿನ ದಿನಗಳಲ್ಲಿ ನೀನು ಏನರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇದೆಯಾ, ಯೋಚನೆ ಮಾಡ್ತಾ ಇದೆಯಾ?
ನನ್ನ ಮನೇಲಿ ಇಸ್ಕಾಕೋಬೇಕು. ಹ್ಞೂ